ಎಲ್ರಿಗೂ ನಮಸ್ಕಾರ. ಇಂದು ಮಾರುಕಟ್ಟೆಯಲ್ಲಿ ಎಷ್ಟೆಲ್ಲ ಕೆಮಿಕಲ್ ಇರ್ತಕ್ಕಂಥ ಸೋಪಿಂದ ನಮ್ಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆಲ್ಲ ತಿಳಿದೇ ಇದೆ. ಸೊ ಹಾಗಾಗಿ ಮನೆಯಲ್ಲೇ ಯಾವ ತರ ನ್ಯಾಚುರಲ್ ಆಗಿ ಸೋಪ್ ಅನ್ನ ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಾನು ಇಲ್ಲಿ ಸೋಪ್ ಬೇಸ್ ಅನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಸೋಪ್ ಬೇಸ್ ಅನ್ನ ಈಗ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಂಡು ಒಂದ್ ಬೌಲ್ ಅಲ್ಲೇ ಇಟ್ಕೋಬೇಕು. ಈಗ ಸೋಪ್ ಅನ್ನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮೊದಲ ಇಂಗ್ರೀಡಿಯೆಂಟ್ ಅರಿಶಿನ, ಸೋಪ್ ಬೇಸು, ಎಸೆನ್ಷಿಯಲ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ ಫ್ರಾಗ್ರೆನ್ಸಿಗೋಸ್ಕರ. ನಂತರ ವಿಟಮಿನ್ ಇ ಕ್ಯಾಪ್ಸುಲ್, ದೆನ್ ನೆಕ್ಸ್ಟ್ ಆಲ್ಮಂಡ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದು ತುಂಬಾ ಸ್ಕಿನ್ಗೆ ಒಳ್ಳೆಯದು. ಈಗ ಮೊದಲನೇದಾಗಿ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ನಾವಿಲ್ಲಿ ಸೋಪ್ ಅನ್ನ ರೆಡಿ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಫಸ್ಟ್ ಸೋಪ್ ಬೇಸ್ ಅನ್ನ ನಾವು ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಂಡಿರುವ ಸೋಪ್ ಬೇಸ್ ಅನ್ನ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ನಾವು ಮೆಲ್ಟ್ ಮಾಡ್ಕೋಬೇಕು. ಸೊ ಈ ತರ ಮೆಲ್ಟ್ ಆಗ್ಬೇಕು. ಕಂಪ್ಲೀಟ್ ಆಗಿ ಮೆಲ್ಟ್ ಆದ ನಂತರ ನಾವಿಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ ನ ಆಡ್ ಮಾಡ್ಕೋಬೇಕು. ಸೊ ಇಲ್ಲಿ ಆಲ್ಮಂಡ್ ಆಯಿಲ್ ಅನ್ನ 1 ಸ್ಪೂನ್ ಹಾಕ್ತಾ ಇದ್ದೇನೆ. ಇದು ಸ್ಕಿನ್ ಗೆ ತುಂಬಾ ಒಳ್ಳೆಯದು, ಹಾಗಾಗಿ 1 ಸ್ಪೂನ್ ಆಲ್ಮಂಡ್ ಆಯಿಲ್ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾ ಇಲ್ಲಿ ಅರಿಶಿನವನ್ನ ಇದರಲ್ಲಿ ಆಡ್ ಮಾಡ್ಕೊಂತಾ ಇದ್ದೇನೆ. ಯಾಕಂದ್ರೆ ಇದು ಅರಿಶಿನ ಸೋಪು. ಸೊ ಹಾಗಾಗಿ ಪ್ಯೂರ್ ಆಗಿರ್ತಕ್ಕಂಥ ಒಂದು ಅರಿಶಿನ ಪೌಡರ್ 1 ಸ್ಪೂನ್ ಪೌಡರ್ ನ ಇದರಲ್ಲಿ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಇದು ಮಿಕ್ಸ್ ಆಗ್ಬೇಕು. ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 2 ವಿಟಮಿನ್ ಇ ಕ್ಯಾಪ್ಸುಲ್ ಅನ್ನ ಇದರಲ್ಲಿ ಆಡ್ ಮಾಡ್ಕೋಬೇಕು. ಇಲ್ಲಿ ಒಂದನ್ನ ಹಾಕಿದ್ದೇನೆ. ಲಾಸ್ಟ್ ಇಲ್ಲಿ ನಮ್ಗೆ ಫ್ರಾಗ್ರೆನ್ಸ್ ಬೇಕು ಅಂತಂದ್ರೆ ನಾವಿಲ್ಲಿ ಫ್ರಾಗ್ರೆನ್ಸ್ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ತುಂಬಾ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಫ್ರಾಗ್ರೆನ್ಸ್ ನ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ ಅನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ ಒಂದು 6 ಡ್ರಾಪ್ ಹಾಕಿದ್ರೆ ಇಲ್ಲಿ ಸಾಕಾಗುತ್ತೆ. ಇದು ಫ್ರಾಗ್ರೆನ್ಸ್ ಪರ್ಪಸ್ ಅಷ್ಟೇ. 6 ಡ್ರಾಪ್ಸ್ ಹಾಕಿದ್ರೆ ಸಾಕಾಗುತ್ತೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನ ಇದ್ರಲ್ಲಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡ್ಲಾರ್ದಂಗ ಮಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಇದು ಲಿಕ್ವಿಡ್ ಆಗಿ ಒಂದು ಪರ್ಟಿಕ್ಯುಲರ್ ಶೇಪ್ ಗೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಇದು ಇಮಿಡಿಯೇಟ್ ಆಗಿ ಸಾಲಿಡ್ ಆಗುತ್ತೆ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವ್ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಶೇಪ್ ಅನ್ನ ಕೊಡ್ಬೇಕಲ್ಲ. ಸೊ ಹಾಗಾಗಿ ಒಂದು ಮಲ್ಡ್ ತಗೋಬೇಕಿಲ್ಲಿ. ಅಂದ್ರೆ ಪರ್ಟಿಕ್ಯುಲರ್ ಶೇಪ್ ಅನ್ನ ಕೊಡ್ಲಿಕ್ಕೆ ಆ ಮಲ್ಡ್ ಗೆ ಸ್ವಲ್ಪ ನಾನು ಕೊಕೊನೆಟ್ ಆಯಿಲ್ ಅನ್ನ ಹಚ್ಚಿದ್ದೇನೆ. ಸೊ ನೀಟಾಗಿ ಹಚ್ಚಿದ ನಂತರ ಈ ಒಂದು ಸೋಪ್ ಲಿಕ್ವಿಡ್ ಅನ್ನ ಮಲ್ಡ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಮಲ್ಡ್ ಗೆ ಟ್ರಾನ್ಸ್ಫರ್ ಮಾಡಿ ಇದನ್ನ 1 ಅವರ್ ನಾವ್ ಇದನ್ನ ಹಾಗೆ ಬಿಡ್ಬೇಕು. ಆಫ್ಟರ್ 1 ಅವರ್ ಏನಾಗುತ್ತೆ, ಇದು ಸಾಲಿಡ್ ರೂಪದಲ್ಲಿ ಆಗುತ್ತೆ. ನಂತರ ಈ ಒಂದು ಸೋಪ್ ಅನ್ನ ನಾವು ಯೂಸ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.